ಬಿಜೆಪಿ ಹೈಕಮಾಂಡ್ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ಬಣ ರಾಜಕೀಯ ಕಡಿಮೆಯಾಗುವಂತಹ ಯಾವುದೇ ಲಕ್ಷಣಗಳು ಗೋಚರವಾಗ್ತಿಲ್ಲ. ತಮ್ಮ ಬಲವರ್ಧನೆಗೆ ಭಿನ್ನರ ಬಳಗ ಇದೀಗ ಹೊಸ ತಯಾರಿ ಮಾಡಿಕೊಳ್ತಾ ಇದೆ. ಈಗಾಗಲೇ ಸಾಕಷ್ಟು ಸಭೆಗಳನ್ನು ಅದೇ ರೀತಿಯಾಗಿ ಸಮಾರಂಭಗಳನ್ನು ಕೂಡ ಭಿನ್ನರ ಬಳಗ ಮಾಡಿತ್ತು. ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತ ಭಿನ್ನರ ಬಳಗ ಅನೇಕ ರೀತಿಯಲ್ಲಿ ಕಸರತ್ತು ಕೂಡ ಮಾಡಿತ್ತು. ಈಗ ತಮ್ಮ ಬಲವರ್ಧನೆ ಮಾಡೋದಕ್ಕೆ ಅಂತ ಭಿನ್ನರ ಬಳಗ ಹೊಸ ತಯಾರಿ ಮಾಡಿಕೊಳ್ತಾ ಇದೆ. BY ವಿಜಯೇಂದ್ರ ವಿರುದ್ಧ ಸಮರವನ್ನು ಎಲ್ಲೂ ಕೂಡ ಭಿನ್ನರ ಬಳಗ ನಿಲ್ಲಿಸ್ತಾನೆ ಇಲ್ಲ. ನೇರವಾಗಿ BY ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. BY ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಭಿನ್ನರ ಬಳಗ ನಿರಂತರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹ ತೀವ್ರವಾದ ಬೇಡಿಕೆ ನಿರಂತರವಾಗಿ ಇಡುತ್ತಾನೆ ಇದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತು, ಸಭೆಗಳ ಮೇಲೆ ಸಭೆ ಮಾಡಿತು, ನಾಯಕರನ್ನು ದೆಹಲಿಗೂ ಕೂಡ ಬುಲಾವ್ ಕೊಡ್ತು. BY ವಿಜಯೇಂದ್ರ ಹೋದರು. ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೋದರು. ಶಿಸ್ತು ಸಮಿತಿಯ ಮುಂದೆ ಹಾಜರಾದರು. ಆದರೆ ಶಿಸ್ತು ಸಮಿತಿಯ ಮುಂದೆ ಹಾಜರಾದ ಬಳಿಕ ಕರ್ನಾಟಕಕ್ಕೆ ಬರ್ತಾ ಇದ್ದಂತೆ ಮತ್ತೆ BY ವಿಜಯೇಂದ್ರ ವಿರುದ್ಧ BS ಯಡಿಯೂರಪ್ಪ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೋರಾಟದ ವಿಚಾರದಲ್ಲೂ ಕೂಡ ಅಷ್ಟೇ ಪ್ರತ್ಯೇಕವಾಗಿ ಹೋರಾಟಗಳು ನಡೀತು. ಈಗ ವಕ್ಫ್ ವಿರುದ್ಧ ಹೋರಾಟದ ಬಳಿಕ ಶಕ್ತಿ ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಅಂತ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದಾಯಿತು, ರಾಜ್ಯ ಪ್ರವಾಸ ಕೂಡ ಮಾಡಿದ್ದಾಯಿತು. ಯಾರ ಗಮನಕ್ಕೆ ತಂದು ಪ್ರವಾಸ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕಾರಣ ಏನು ಅಂತ ಕಾರಣ ಕೂಡ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ ಕೇಳ್ತಾರೆ, ನಾನು ಕಾರಣ ಕೊಡ್ತೀನಿ, ಏನು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕೂಡ ಕೊಟ್ಟರು. ಅದಾದ ನಂತರವೂ ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ ಹೊರತಾಗಿಯೂ ಕೂಡ ಪಕ್ಷದೊಳಗಿನ ಅತೃಪ್ತ ಹಿರಿಯ ನಾಯಕರು ಮತ್ತಷ್ಟು ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶ ಹೊರ ಹಾಕ್ತಾನೆ ಇದ್ದಾರೆ. ಇನ್ನು ಅತೃಪ್ತರನ್ನು ಸೆಳೆಯೋದಕ್ಕೆ ಅಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಜನವರಿಯಲ್ಲಿ ರಾಜ್ಯ ಪ್ರವಾಸ ಮಾಡೋದಕ್ಕೆ ಅಂತ ರೆಬೆಲ್ ಟೀಮ್ ಚಿಂತನೆ ಮಾಡ್ತಾ ಇದೆ. ಹೊಸ ನಾಯಕತ್ವದ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ರೆಬೆಲ್ಸ್ ನಾಯಕರನ್ನು ಬಲ ವೃದ್ಧಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಕೇಶ್ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ರಾಕೇಶ್, ಭಿನ್ನರ ಬಳಗ ಇದೀಗ ತಮ್ಮ ಶಕ್ತಿ ಬಲವರ್ಧನೆ ಮಾಡಿಕೊಳ್ಳೋದಕ್ಕೆ ಅಂತ ಮತ್ತೊಮ್ಮೆ ರಾಜ್ಯ ಪ್ರವಾಸ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ. ಸಂತೋಷ್, ಬಿಜೆಪಿಯಲ್ಲಿನ ಮನ ರಾಜಕಾರಣ ಹೊಸ ಸ್ವರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಈಗಾಗಲೇ ವಕ್ಫ್ ವಿಚಾರದಲ್ಲಿ ಹೋರಾಟವನ್ನ ಮಾಡಿ ತಮ್ಮ ಬಣದ ಮೇಲುಗೈಯನ್ನು ಸಾಧಿಸಿರುವಂತಹ ಯತ್ನಾಳ್ ಮತ್ತು ಅವರ ತಂಡ ಈಗ ಅದೇ ರೀತಿಯಾದಂತಹ ಮತ್ತೊಂದು ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಅಂದ್ರೆ ವಕ್ಫ್ನ ಎರಡನೇ ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಇದಕ್ಕೆ ಕೇಂದ್ರ ನಾಯಕರ ಪರ್ಮಿಷನ್ ಅನ್ನ ಪಡೆಯುವುದಕ್ಕೆ ಹೊರಟಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಪ್ರಯತ್ನಕ್ಕೆ ಅವರು ಅಣಿಯಾಗ್ತಾ ಇದ್ದಾರೆ. ಪಕ್ಷದೊಳಗೆ ಅಸಮಾಧಾನಿತರಾಗಿರುವಂತಹ ಹಿರಿಯ ನಾಯಕರನ್ನ ತಮ್ಮ ಬಣಕ್ಕೆ ಸೇರಿಸಿಕೊಳ್ಳುವ ಮೂಲಕ ಬಣದ ಶಕ್ತಿ ವೃದ್ಧಿ ಮಾಡಿಕೊಳ್ಳುವುದು, ಹಾಗೆ ನಿಜವಾಗಿಯೂ ಪಕ್ಷದಲ್ಲಿ ಅಸಮಾಧಾನ ಇದೆ ಅನ್ನೋದನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಆರಂಭವಾಗ್ತಾ ಇದೆ. ಆ ಬೆನ್ನಲ್ಲೇ ಮುಂದಿನ ಬಾರಿಯ ಪ್ರವಾಸದ ವೇಳೆಗೆ ಪಕ್ಷದ ಹಿರಿಯ ಅಸಮಾಧಾನಿತ ಶಾಸಕರನ್ನ ಭೇಟಿಯಾಗಿ ಹಿರಿಯ ನಾಯಕರನ್ನ ಭೇಟಿಯಾಗಿ ಅವರನ್ನ ಮನವೊಲಿಸುವ ಮುಖಾಂತರ ತಮ್ಮ ತಂಡವನ್ನ ಮತ್ತಷ್ಟು ದೊಡ್ಡದನ್ನಾಗಿ ಮಾಡಿಕೊಳ್ಳುವಂತ ಪ್ರಯತ್ನಕ್ಕೆ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮೂಲಗಳ ಮಾಹಿತಿಯ ಪ್ರಕಾರ ಜನವರಿ 2ನೇ ವಾರದಲ್ಲಿ ಈ ಪ್ರವಾಸವನ್ನು ಆಯೋಜನೆ ಮಾಡುವಂತ ಸಾಧ್ಯತೆ ಇದೆ. 4-5 ತಂಡಗಳನ್ನ ಮಾಡಿಕೊಳ್ಳುವ ಮುಖಾಂತರ, ಅಂದ್ರೆ ಗುಂಪುಗಳಾಗಿ ಒಬ್ಬೊಬ್ಬರಿಗೆ ಒಂದೊಂದು ನಾಯಕತ್ವವನ್ನು ಕೊಟ್ಟು ರೆಬೆಲ್ ನಾಯಕರಲ್ಲಿ ಯಾರ ಪ್ರಮುಖ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರುಗಳೆಲ್ಲ ಪ್ರತಿ ಜಿಲ್ಲಾ ಪ್ರವಾಸವನ್ನು ಮಾಡುವ ವೇಳೆ ಅಲ್ಲಿರುವಂತಹ ಬಿಜೆಪಿ ಹಿರಿಯ ನಾಯಕರುಗಳನ್ನ ಅಸಮಾಧಾನಿತರನ್ನ ಭೇಟಿ ಮಾಡಿ ಅವರಿಗೆ ವಾಸ್ತವದ ಅರಿವನ್ನ ಮಾಡಿಕೊಟ್ಟು ಅವರ ಅಸಮಾಧಾನವನ್ನ ಕೇಳಿಕೊಂಡು ಪಕ್ಷದ ಹಿರಿಯ ನಾಯಕರಿಗೆ ವಿಷಯವನ್ನು ತಲುಪಿಸುವಂತಹ ನಿರ್ಧಾರವನ್ನು ಮಾಡ್ತೇವೆ. ಒಂದು ವೇಳೆ ಬದಲಾವಣೆ, ನಾಯಕತ್ವದ ಬದಲಾವಣೆ ಅನಿವಾರ್ಯ ಆದ್ರೆ ಅದನ್ನು ಕೂಡ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತಹ ಮೆಸೇಜ್ ಅನ್ನು ತಲುಪಿಸುವುದಕ್ಕೋಸ್ಕರ ಈ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಅಧಿಕೃತವಾಗಿ ಈ ಬಗ್ಗೆ ನಾಯಕರ ಮಾಹಿತಿಯನ್ನು ಕೊಡದಿದ್ರು ಕೂಡ ಈ ಸಂಬಂಧ ಒಂದು ಹಂತದ ಚರ್ಚೆ ಕೂಡ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ರಾಕೇಶ್.